ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಚೌಹಾಣ್ ಸರ್ ಕ್ಲಾಸಸ್. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 9. ಇವತ್ತಿನ ಕ್ಲಾಸಲ್ಲಿ ನಾವು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ 10 ವಾಕ್ಯಗಳನ್ನು ನಾವು ಇಂಗ್ಲೀಷ್ಗೆ ಭಾಷಾಂತರ ಮಾಡೋಣ. ಸೊ ಈಗಾಗಲೇ 140 ವಾಕ್ಯಗಳನ್ನು ನಾವು ಕನ್ನಡದಿಂದ ಇಂಗ್ಲೀಷಿಗೆ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಸೊ ಈ ವಿಡಿಯೋಸ್ಗಳು ನನ್ನ ಪ್ಲೇ ಲಿಸ್ಟಲ್ಲಿದೆ. ಮೊದಲಿಗೆ ಆ ಒಂದು ವಿಡಿಯೋಸನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಅಂದರೆ ನಿಮಗೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಮಾಡುವುದಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ನಾವು ಇವತ್ತು ಟ್ರಾನ್ಸ್ಲೇಟ್ ಮಾಡ್ತಿರುವಂತಹ ವಾಕ್ಯಗಳ ಹೇಗಿದೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ಹಾಗಾದರೆ 141ನೇ ವಾಕ್ಯ, ಅದನ್ನು ತಣ್ಣಗಾಗಲು ಬಿಡಬೇಡ. ನೋಡಿ ಸ್ನೇಹಿತರೆ, ಅದನ್ನು ತಣ್ಣಗಾಗಲು ಬಿಡಬೇಡ. ಸೊ ಇದಾದಮೇಲೆ ಕೈ ಗಲೀಜು ಮಾಡ್ಕೋಬೇಡ, ಕೈಗಳನ್ನು ಗಲೀಜು ಮಾಡ್ಕೋಬೇಡ. ಅಕ್ಕಿಯನ್ನು ಚೆಲ್ಲಬೇಡ, ಅಕ್ಕಿಯನ್ನು ಚೆಲ್ಲಬೇಡ. ಅದರ ಮೇಲೆ ಗೀಚಬೇಡ, ಯಾವುದೇ ಒಂದು ವಸ್ತುವಿನ ಮೇಲೆ ಗೀಚಬೇಡ ಅಂತೇಳಿ ನಾವು ಇಂಗ್ಲೀಷಲ್ಲಿ ಹೇಗೆ ಕರೆಯುತ್ತೇವೆ. ಸೊ ಇದಾದಮೇಲೆ ನಾವು ಕ್ಯಾಂಡಲ್ ಅನ್ನು ಆರಿಸಬೇಡ, ಕ್ಯಾಂಡಲ್ ಅನ್ನು ಆರಿಸಬೇಡ. ಅದನ್ನು ಬಿಸಾಕಬೇಡ, ಅದನ್ನು ಬಿಸಾಕಬೇಡ. ಅದನ್ನು ಹರಿದು ಹಾಕಬೇಡ, ಅದನ್ನು ಹರಿದು ಹಾಕಬೇಡ. ಗಬಗಬನೆ ತಿನ್ನಬೇಡ, ನನಗೆ ತೊಂದರೆ ಕೊಡಬೇಡ. ಅದೇ ರೀತಿ ಹೊರಗಡೆ ಇಣುಕಬೇಡ ಅಥವಾ ಹೊರಗೆ ಇಣುಕಬೇಡ. ಸೊ ಈ 10 ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಕರೆಯುತ್ತಾರೆ ಎಂಬುದನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ನೋಡಿ ಸ್ನೇಹಿತರೆ, ಮೊದಲಿಗೆ ನೀವು ವಿಡಿಯೋ ಪಾಸ್ ಮಾಡಿ ಸೊ ಈ 10 ವಾಕ್ಯಗಳನ್ನು ಇಂಗ್ಲೀಷಲ್ಲಿ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂದರೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ನೀವು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನೀವು ಯಾವ ಒಂದು ಲೆವೆಲಲ್ಲಿ ಇದ್ದೀರಾ ಅಂತೇಳಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ರೈಟ್. ಸೊ ಹಾಗಾದರೆ ವಿಡಿಯೋ ಪಾಸ್ ಮಾಡ್ಕೊಂಡು ಕಾಮೆಂಟ್ ಮಾಡಿ, ತದನಂತರ ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 141ನೇ ಸೆಂಟೆನ್ಸ್ ನೋಡಿ ಸ್ನೇಹಿತರೆ, 141ನೇ ಸೆಂಟೆನ್ಸ್ ಹೀಗಿದೆ, ಅದನ್ನು ತಣ್ಣಗಾಗಲು ಬಿಡಬೇಡ. ನೋಡಿ, ಯಾವುದೇ ಒಂದು ವಸ್ತುವನ್ನು ನಾವು ತಣ್ಣಗಾಗಲು ಬಿಡಬೇಡ ಅಂತೇಳಿ ನಾವು ಕನ್ನಡದಲ್ಲಿ ಕರೀತೀವಲ್ಲ. ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕರೆಯುತ್ತೇವೆ ನೋಡಿ ಸ್ನೇಹಿತರೆ, ಡೋಂಟ್ ಲೆಟ್ ಇಟ್ ಗೆಟ್ ಕೋಲ್ಡ್. ಇಂಗ್ಲೀಷಲ್ಲಿ ನಾವು ಡೋಂಟ್ ಲೆಟ್ ಇಟ್ ಗೆಟ್ ಕೋಲ್ಡ್ ಅಂತೇಳಿ ಕರೆಯುತ್ತೇವೆ. ಅದನ್ನು ತಣ್ಣಗಾಗಲು ಬಿಡಬೇಡ, ಡೋಂಟ್ ಲೆಟ್ ಇಟ್ ಗೆಟ್ ಕೋಲ್ಡ್ ಅಂಥೇಳಿ ಕರೆಯಬೇಕು. ಸೊ ಇದಾದಮೇಲೆ 142ನೇ ಸೆಂಟೆನ್ಸ್, ಕೈ ಗಲೀಜು ಮಾಡ್ಕೋಬೇಡ, ಕೈಗಳನ್ನು ಗಲೀಜು ಮಾಡ್ಕೋಬೇಡ. ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಡೋಂಟ್ ಗೆಟ್ ಯುವರ್ ಹ್ಯಾಂಡ್ಸ್ ಡರ್ಟಿ ಅಂತೇಳಿ ಕರೆಯಬೇಕು. ಡೋಂಟ್ ಗೆಟ್ ಯುವರ್ ಹ್ಯಾಂಡ್ಸ್ ಡರ್ಟಿ ಅಂತೇಳಿ ಕರೆಯಬೇಕಾಗುತ್ತೆ. ಸೊ 143ನೇ ಸೆಂಟೆನ್ಸ್ ನೋಡಿ ಸ್ನೇಹಿತರೆ, ಅಕ್ಕಿಯನ್ನು ಚೆಲ್ಲಬೇಡ, ಅಕ್ಕಿಯನ್ನು ಚೆಲ್ಲಬೇಡ. ಸೊ ಇಲ್ಲಿ ಅಕ್ಕಿ ಇದೆಯಲ್ಲ, ಸೊ ಇಲ್ಲಿ ನೀವು ಡಿಫ್ರೆಂಟ್ ವರ್ಡ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಮಣ್ಣು ಚೆಲ್ಲಬೇಡ, ನೀರು ಚೆಲ್ಲಬೇಡ, ಈ ರೀತಿ ಅಕ್ಕಿಯನ್ನು ಚೆಲ್ಲಬೇಡ. ಸೊ ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಸ್ಪಿಲ್ ದ ರೈಸ್ ಅಂತೇಳಿ ಕರೆಯಬೇಕು. ಡೋಂಟ್ ಸ್ಪಿಲ್ ದ ರೈಸ್, ಅಕ್ಕಿಯನ್ನು ಚೆಲ್ಲಬೇಡ, ಡೋಂಟ್ ಸ್ಪಿಲ್ ದ ರೈಸ್. ಸೊ ಇಲ್ಲಿ ಸ್ಪಿಲ್ ಅನ್ನೋದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ವರ್ಡ್. ನೆಕ್ಸ್ಟ್ 144ನೇ ಸೆಂಟೆನ್ಸ್, ಅದರ ಮೇಲೆ ಗೀಚಬೇಡ, ಅದರ ಮೇಲೆ ಗೀಚಬೇಡ. ಡೋಂಟ್ ಸ್ಕ್ರಿಬಲ್ ಆನ್ ಇಟ್, ಡೋಂಟ್ ಸ್ಕ್ರಿಬಲ್ ಆನ್ ಇಟ್ ಅಂತೇಳಿ ಕರೆಯಬೇಕು. 145ನೇ ಸೆಂಟೆನ್ಸ್, ಕ್ಯಾಂಡಲ್ ಅನ್ನು ಆರಿಸಬೇಡ, ಕ್ಯಾಂಡಲ್ ಅನ್ನು ಆರಿಸಬೇಡ. ಸೊ ಇಂಗ್ಲೀಷಲ್ಲಿ ಡೋಂಟ್ ಪುಟ್ ಔಟ್ ದ ಕ್ಯಾಂಡಲ್, ಡೋಂಟ್ ಪುಟ್ ಔಟ್ ದ ಕ್ಯಾಂಡಲ್ಸ್ ಅಥವಾ ಕ್ಯಾಂಡಲ್ ಅಂತೇಳಿ ಕರೆಯಬೇಕು. ಅದನ್ನು ಬಿಸಾಕಬೇಡ, ಅದನ್ನು ಬಿಸಾಕಬೇಡ. ಡೋಂಟ್ ಥ್ರೋ ಇಟ್ ಅವೇ ಅಂತೇಳಿ ಇಂಗ್ಲೀಷಲ್ಲಿ ಕರೆಯಬೇಕು. ಡೋಂಟ್ ಥ್ರೋ ಇಟ್ ಅವೇ. ಸೊ ಇದಾದಮೇಲೆ 147ನೇ ಸೆಂಟೆನ್ಸ್, ಅದನ್ನು ಹರಿದು ಹಾಕಬೇಡ, ಅದನ್ನು ಹರಿದು ಹಾಕಬೇಡ. ಸೊ ಇಂಗ್ಲೀಷಲ್ಲಿ ಡೋಂಟ್ ರಿಪ್ ಇಟ್ ಆಫ್, ಡೋಂಟ್ ರಿಪ್ ಇಟ್ ಆಫ್ ಅಂತೇಳಿ ಕರೆಯಬೇಕು. 148ನೇ ಸೆಂಟೆನ್ಸ್, ಗಬಗಬನೆ ತಿನ್ನಬೇಡ, ಬೇಗನೆ ತಿನ್ನಬೇಡ, ಗಬಗಬ ಅವಸರದಲ್ಲಿ ತಿನ್ನಬೇಡ. ಸೊ ಇದನ್ನು ಡೋಂಟ್ ಗಜಲ್ ಇಟ್, ಡೋಂಟ್ ಗಜಲ್ ಇಟ್ ಅಂತೇಳಿ ಕರೆಯಬೇಕು. ಸೊ ಇದಾದಮೇಲೆ 149ನೇ ಸೆಂಟೆನ್ಸ್, ನನಗೆ ತೊಂದರೆ ಕೊಡಬೇಡ, ನನಗೆ ತೊಂದರೆ ಕೊಡಬೇಡ. ಸೊ ಇಂಗ್ಲೀಷಲ್ಲಿ ಡೋಂಟ್ ಬಾದರ್ ಮೀ ಅಂತೇಳಿ ಕರೆಯಬೇಕು. ಅದೇ ರೀತಿ 150ನೇ ಸೆಂಟೆನ್ಸ್, ಹೊರಗೆ ಇಣುಕಬೇಡ, ಹೊರಗಡೆ ಇಣುಕಬೇಡ ಅಥವಾ ಹೊರಗೆ ಇಣುಕಬೇಡ. ಸೊ ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಪೀಕ್ ಔಟ್, ಡೋಂಟ್ ಪೀಕ್ ಔಟ್ ಅಂತೇಳಿ ಕರೆಯಬೇಕು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್,
ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ.